ಇವತ್ತೇನು BBMPಯ ರಚನೆಯನ್ನ ಮಾಡಿದ್ರು ಸನ್ಮಾನ್ಯ ಕುಮಾರಣ್ಣವರು. BBMPಗೆ ಸುಮಾರು 110 ಹಳ್ಳಿಗಳನ್ನ ಸೇರಿಸುವ ಮೂಲಕ ಬೆಂಗಳೂರು ಹೊರವಲಯವು ಕೂಡ ಅತಿ ಬೇಗ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ನಿರ್ಧಾರವನ್ನು ಮಾಡಿ ಹೆಜ್ಜೆಯನ್ನು ಇಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ನೀವೆಲ್ಲ ನೋಡಿರ್ಬೋದು, ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. BBMP ಗ್ರೇಟರ್ ಬೆಂಗಳೂರು ಆಗಿ 5 ವಿಭಾಗವಾಗಿ ಅಧಿಕಾರವನ್ನು ವಿಕೇಂದ್ರೀಕೃತ ಮಾಡ್ತಕ್ಕಂಥದಕ್ಕೆ ನಮ್ಮ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಗೊಂಡಿರ್ತಕ್ಕಂಥ ನಿರ್ಣಯ. ಆದರೆ ಇವತ್ತು ರಾಮನಗರ ಜಿಲ್ಲೆಗೆ ಬರ್ತಾರೆ. ರಾಮನಗರ ಜಿಲ್ಲೆಯ ಒಂದು ಅಸ್ಮಿಯತೆಯನ್ನ, ರಾಮನ ಹೆಸರಿಂದ ಪ್ರಾರಂಭ ಆಗ್ತಕ್ಕಂಥ ರಾಮನಗರ ಜಿಲ್ಲೆಯ ಹೆಸರನ್ನು ಅಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಕಾರಣ ಕುಮಾರಣ್ಣ ಅದನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು ಅಂತ. ಈಗ BBMPನೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಏನು ರಚನೆ ಆಗಿತ್ತು ಅದನ್ನ ಈಗ ಗ್ರೇಟರ್ ಬೆಂಗಳೂರು ಎಂತದಪ್ಪ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಇವತ್ತು ಉಪಮುಖ್ಯಮಂತ್ರಿಗಳು ಮಾಡಲಿಕ್ಕೆ ತೀರ್ಮಾನವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಂಡಿದ್ದಾರೆ. ನಾವು ನೀವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು BBMPಯಿಂದ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಹೆಸರು ಬದಲಾವಣೆ ಮಾಡೋದ್ರಿಂದ ನಿಜಕ್ಕೂ ಕೂಡ ಬೆಂಗಳೂರು ನಗರದ ಏನಾದರೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಪ್ರತಿ ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ, ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹಾಕಿರ್ತಕ್ಕಂಥ ಸೆಸ್ ಇರ್ಬೋದು, ಏನು ಕಸಕ್ಕೂ ಸೆಸ್ಸು, ನೀರಿಗೂ ಇವತ್ತು ತೆರಿಗೆ, ಖಾಲಿ ಸೈಟ್ಗೆ ಇವತ್ತು ಬಹುಶಃ ಕುಡಿಯೋ ಒಂದು ಗಾಳಿಗೊಂದು ಬಿಟ್ಟು ಇನ್ನು ಎಲ್ಲದರ ಮೇಲೂ ಕೂಡ ಇವತ್ತು ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ.